ಪಾರು ಎಲ್ಲಾ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ ZEE5 ನಲ್ಲಿ ಈಗಲೇ ಆಪ್ ಡೌನ್ಲೋಡ್ ಮಾಡಿ. ಸಾಗರ್ ಅವರು ನಾನು ನಿಮ್ಮನ್ನೇ ಮದುವೆ ಆಗೋದು ಅಂತ ಹೇಳಿದ್ರು. ಆಮೇಲೆ ದಾಮಿನಿ ಮೇಡಮು ಹುಡುಗ ತುಂಬಾ ಒಳ್ಳೆಯವನು, ಬೇಗ ಮದುವೆ ಗೊತ್ತು ಮಾಡಿ ಅಂತ ಅಖಿಲಮ್ಮನ ಹತ್ರ ಹೇಳ್ತಿದ್ರು. ಯಾವಾಗ? ರಾತ್ರಿ ನನ್ನ ಕನಸಲ್ಲಿ. ಅಯ್ಯೋ ಅಲ್ಲ ಪಾರ್ವತಿ, ಕನ್ಸಲ್ಲಾಗಿದ್ದಕ್ಕೆ ಇಷ್ಟೊಂದು ಗಾಬರಿ ಆಗಿದ್ಯಾ? ಅಷ್ಟೇ ಅಲ್ಲ ಯಜಮಾನ್ರೆ, ನಾನು ನೆನ್ನೆ ಅನನ್ಯ ಅವ್ರ ಹತ್ರ ಕುಂಕುಮ ಇಸ್ಕೊಳ್ಳೋವಾಗ ಚೆಲ್ಲೋಯ್ತು. ಆಗ ನಾನು ನಿಮ್ಮನ್ನು ಎಲ್ಲಿ ಕಳ್ಕೊಂಡು ಬಿಡ್ತೀನೋ ಅನ್ನೋ ಭಯ ನನಗೆ ಕಾಡ್ತು, ಗೊತ್ತಾ? ಅಲ್ಲ ಪಾರ್ವತಿ, ಕುಂಕುಮ ಚೆಲ್ಲಿದ್ದಕ್ಕೂ ನೀನಾಗ ಅನ್ಕೊಳ್ಳೋದಕ್ಕೂ ಏನು ಸಂಬಂಧ? ಇನ್ನು ಈ ಹಳ್ಳಿ ಸೆಂಟಿಮೆಂಟ್ ಎಲ್ಲ ಬಿಟ್ಟಿಲ್ವಾ? ಅಲ್ಲ, ಇದನ್ನೆಲ್ಲ ಈ ಕಾಲದಲ್ಲಿ ಯಾರು ನಂಬ್ತಾರೆ? ನನ್ನ ಹತ್ರ ಹೇಳಿದಾಗೆ ಬೇರೆ ಯಾರ ಹತ್ರನೂ ಹೇಳಕ್ ಹೋಗ್ಬೇಡ. ಯಾಕೆ? ನಗ್ತಾರೆ. ನಮ್ಮ ಪ್ರೀತಿ ಬಗ್ಗೆ ನಿಮ್ಗೊಂದು ಸ್ವಲ್ಪನೂ ಗಾಂಭೀರ್ಯತೆ ಇಲ್ವಾ? ನನ್ನ ಮಾತನ್ನ ಇಷ್ಟು ಹಗುರವಾಗಿ ತಗೊಳ್ತೀರಾ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಓಕೆ ಪಾರ್ವತಿ, ನಾನಿವಾಗ ನಿನ್ನ ಮಾತನ್ನ ತುಂಬಾ ಸೀರಿಯಸ್ ಆಗಿ ತಗೊಳ್ತೀನಿ, ಓಕೆನಾ? ನೋಡು. ಓಕೆ ಓಕೆ ಸಾರಿ, ನೋಡಿ ಇವಾಗ ಓಕೆ. ಅಲ್ಲ ಪಾರ್ವತಿ, ನಿನ್ನೆ ರಾತ್ರಿ ಇಷ್ಟೊಂದೆಲ್ಲ ಆಗೋಯ್ತಾ? ಇದನ್ನೆಲ್ಲ ನಾನು ಖಂಡಿತವಾಗ್ಲೂ ಖಂಡಿಸ್ತೀನಪ್ಪ. ಅಲ್ಲ, ನಮ್ಮ ಹುಡುಗಿನ ಬೇರೆ ಹುಡುಗಂಗೆ ನಾನು ಯಾಕೆ ಬಿಟ್ಕೊಡ್ಲಿ ಹೇಳು, ಅಲ್ವಾ? ಏನ್ ಮಾಡೋದು? ಪಾರ್ವತಿ, ಒಂದು ಕೆಲಸ ಮಾಡೋಣ, ನಾವ್ ಈಗಿಂದೀಗ್ಲೇ ಓಡೋಗ್ ಮದ್ವೆ ಆಗ್ಬಿಡೋಣ, ಏನಂತ್ಯಾ? ಬಾ ಓಡೋಗೋಣ. ಯಜಮಾನ್ರೆ, ಪ್ರೀತಿ ವಿಷಯದಲ್ಲಿ ಇನ್ ಯಾವತ್ತೂ ಈ ರೀತಿ ತಮಾಷೆ ಮಾಡಬೇಡಿ. ನಿಮ್ಮಿಂದ ನಾನು ಇದನ್ನ ನಿರೀಕ್ಷೆ ಮಾಡಿರ್ಲಿಲ್ಲ. ಮುಂದೆ ಏನ್ ಅನಾಹುತ ಆಗ್ಬೋದು, ನಿಮ್ ಪ್ರೀತಿನ ಎಲ್ಲಿ ಕಳ್ಕೊಂಡ್ ಬಿಡ್ತೀನೋ ಅನ್ನೋ ಗಾಬರಿಲಿ ಇಡೀ ರಾತ್ರಿ ಎಲ್ಲ ನಿದ್ದೆ ಮಾಡದೆ ಎಷ್ಟು ಒದ್ದಾಡಿದೀನಿ ಗೊತ್ತಾ? ಅಲ್ಲ ಪಾರ್ವತಿ, ಮಾತಾಡ್ಬೇಡಿ. ಪ್ರೀತಿ ಅನ್ನೋದು ತಮಾಷೆ ಅಲ್ಲ ಯಜಮಾನ್ರೆ, ಇಬ್ರು ಬದುಕಿನ ಅಗ್ನಿ ಪರೀಕ್ಷೆ. ಆ ಅಗ್ನಿ ಪರೀಕ್ಷೆನ ಇಬ್ರು ಒಟ್ಟಾಗಿ ಎದುರಿಸ್ಬೇಕೆ ಹೊರತು ಉಡಾಫೆ ಆಗಿ ನಡ್ಕೋಬಾರ್ದು. ಪಾರು ಎಲ್ಲಾ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ ZEE5 ನಲ್ಲಿ ಈಗಲೇ ಆಪ್ ಡೌನ್ಲೋಡ್ ಮಾಡಿ.